ಆಮದು ನಮ್ಮ ಭಾರತ ದೇಶಕ್ಕೆ ಅಮೆರಿಕ ದೇಶದಿಂದ ಕೃಷಿ ಉತ್ಪನ್ನಗಳು ಇವನ್ನ ಆಮದು ಮಾಡ್ಕೊಳ್ತಾ ಇದೆ. ಈ ಆಮದು ಮಾಡ್ಕೊಳ್ಳೋದ್ರ ಜೊತೆಗೆ ಸುಂಕವನ್ನು ಕೂಡ ಸಂಪೂರ್ಣವಾಗಿ ಕಡಿತಗೊಳಿಸಿದೆ. ಸುಂಕರಹಿತವಾದ ಕೃಷಿ ಉತ್ಪನ್ನಗಳನ್ನ ಅಮೆರಿಕ ದೇಶದಿಂದ ಆಮದನ್ನ ಮಾಡ್ಕೊತಾ ಇದೆ. ಈ ಆಮದು ಮಾಡ್ಕೊಂಡ್ರೆ ನಮ್ಮ ದೇಶದಲ್ಲಿರುವಂತ ನಮ್ಮ ದೇಶದ ರೈತರು ಜನತೆ ರೈತರು ಬೆಳೆಯುವಂತ ಬೆಳೆಗಳಿಗೆ ಬೆಲೆ ಕೂಡ ಕಡಿಮೆ ಆಯ್ತದೆ. ಈಗ ಆಲ್ರೆಡಿ ನಾವು ಸುಮಾರು ಹಲವಾರು ವರ್ಷಗಳಿಂದ ರೈತರು ಎಲ್ಲಾ ರೀತಿಯ ಹೋರಾಟಗಳನ್ನ ಮಾಡಿದ್ದಾರೆ. ನಮ್ಮ ನಾಯಕರಾದಂತ ಜಗಜಿತ್ ಸಿಂಗ್ ತಲೆವಾಲ್ ಅವರು 130 ದಿನಗಳ ಕಾಲ ರೈತರಿಗೆ ಬೆಂಬಲ ಬೆಲೆಯನ್ನ ಕೊಡೋದಕ್ಕೆ MSP ಯನ್ನ ಜಾರಿ ಮಾಡಿ ಅಂತ ಹೇಳಿ 130 ದಿನಗಳ ಕಾಲ ಒಂದು ಅಮರಣಾಂತರ ಉಪವಾಸ ಸತ್ಯಾಗ್ರಹವನ್ನ ಕೂಡ ಕೈಗೊಂಡಿತ್ತು. ಆದ್ರೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಎಲ್ಲಾ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತೀವಿ, MSP ಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಈ ಸರ್ಕಾರ ಸುಮಾರು 8-10 ವರ್ಷಗಳು ಕಳೆದ್ರೂ ಕೂಡ ಇವತ್ತಿನವರೆಗೂ ಯಾವುದೇ ಬೆಲೆಯನ್ನ ನಾವು ಬೆಳೆದಂತ ಬೆಳೆಗಳಿಗೆ ಯಾವುದೇ ಬೆಲೆಯನ್ನ ಇವತ್ತಿನವರೆಗೂ ಕೂಡ ಫಿಕ್ಸ್ ಮಾಡಿಲ್ಲ. ಆದ್ರಿಂದ ಅಂತದ್ರಲ್ಲಿ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿರುವಂತ ನಾವು ನಮ್ಮ ದೇಶದ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಸಲುವಾಗಿ ಬೇರೆ ದೇಶದ ರೈತರ ಹಿತವನ್ನ ಕಾಯ್ತಾ ಇದೆ ನಮ್ಮ ದೇಶ. ನಮ್ಮ ದೇಶದ ಒಂದು ಹಾಲಿ ಪ್ರಧಾನಮಂತ್ರಿಗಳು ಬೇರೆ ದೇಶದ ರೈತರನ್ನ ಹಿತವನ್ನ ಕಾಯ್ತಾ ಇದ್ದಾರೆ. ಕಾರಣ ಅಲ್ಲಿರುವಂತ ಕೃಷಿ ಉತ್ಪನ್ನಗಳನ್ನ ನಮ್ಮ ದೇಶಕ್ಕೆ ಸುಂಕರಹಿತವಾಗಿ ತಗೊಂಡು ಬಂದು ಮಾರಾಟ ಮಾಡೋದಕ್ಕೆ ಅವಕಾಶವನ್ನ ಒಂದು ದ್ವಿಪಕ್ಷೀಯ ಒಪ್ಪಂದವನ್ನ ಮಾಡ್ಕೊಂಡಿದೆ. ಈ ಒಪ್ಪಂದ ನಮ್ಮ ಯಾರಿಗೂ ಒಳ್ಳೇದಲ್ಲ. ರೈತರ ಹಿತದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ರೈತರು ಕೂಡ ಇದನ್ನ ಮರಣ ಶಾಸನವನ್ನ ಬರೆಯುವಂತ ಒಪ್ಪಂದ ಇದು. ಈ ಒಪ್ಪಂದ ನಮ್ಗೆ ಒಳ್ಳೇದಲ್ಲ ಅಂತ ಹೇಳಿ ಈ ದಿನ ಆ ಒಪ್ಪಂದದ ಪ್ರತಿಯನ್ನ ನಾವು ನಿಮ್ಮೆಲ್ಲರ ಮುಂದೆ ಸುಡ್ತಾ ಇದೀವಿ. ಯಾಕೆ ಅಂತ ಅಂದ್ರೆ ಈ ಒಪ್ಪಂದ ನಮ್ಗೆ ಯಾರಿಗೂ ಕೂಡ ಇಷ್ಟ ಇಲ್ಲ. ಈ